ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ? ನಾನು ಕೂಡ ಆರಾಮದೀನಿ. ಇವಾಗ ಟೈಮ್ ಒಂದು 4:30 ಆಗೈತ್ರಿ. ವಿಡಿಯೋ ಮಾಡೋಕೆ ಏನು ಕಾರಣ ಕುಂತು ವಿಡಿಯೋ ಮಾಡಾಕತ್ತ ಅಂತ ಅಂತಿರಬೇಕು. ಫುಲ್ ಖುಷಿ ನೋಡಿ ಸ್ನೇಹಿತರೆ, ಫುಲ್ ಖುಷಿಯಾಗೈತೆ. ಆದ್ರೆ ಇನ್ನೂ ಸ್ವಲ್ಪ ಅರ್ಧ ಖುಷಿ ಆಗೈತಿ. ಇನ್ನೂ ಅರ್ಧ ಖುಷಿ ಆಗ್ಬೇಕಂದ್ರೆ ಅದು ಇನ್ನೂ ಸ್ವಲ್ಪ ನಾಳೆಗೆ ಕೋಳೂರ್ಗೆ ಹೋಗಿ ಬರ್ಬೇಕು ಸ್ನೇಹಿತರೆ. ನಾಳೆ ಕೋಳೂರ್ಗೆ ಹೋಗಿ ಬಂದಂದ್ರೆ ಫುಲ್ ಖುಷಿ ಆಗುತ್ತೆ ನೋಡಿ. ಇನ್ನೂ ಪೇಮೆಂಟ್ ಬಂದೆ ಸ್ನೇಹಿತರೆ, ಯೂಟ್ಯೂಬ್ ಪೇಮೆಂಟ ಭಾಳ ಬೇಡ ಸ್ನೇಹಿತರೆ, ಭಾಳ ಖುಷಿ ಆಗುತ್ತೆ. ಅದೆಲ್ಲ ಯೂಟ್ಯೂಬ್ ಪೇಮೆಂಟ್ ಬರ್ಬೇಕಂದ್ರೆ ಅದೆಲ್ಲ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ, ನಿಮ್ಮೆಲ್ಲರ ಸಪೋರ್ಟು ನಿಂತ ಯೂಟ್ಯೂಬ್ ಪೇಮೆಂಟ್ ಬರೋದಂತಲೇ ಹೇಳ್ಬೋದು. ಭಾಳ ಮಂದಿ ನಾನು ಯೂಟ್ಯೂಬ್ ಪೇಮೆಂಟ್ಗೋಸ್ಕರ ಕಾಯಕತ್ತೀರಿ. ಆದರೆ ನನ್ನ ಕೈ ಒಳಗೆ ಯೂಟ್ಯೂಬ್ ಪೇಮೆಂಟ್ ಇನ್ನೂ ಬಂದಿರೋ ಸ್ನೇಹಿತರೆ. ಆದರೆ ಅವಾಗ ಆ ಮೆಸೇಜ್ ಬಂದೈತಿ, ಗೂಗಲ್ ಇನ್ಬಾಕ್ಸ್ ಪೇಮೆಂಟ್ ಇನ್ಬಾಕ್ಸ್ ಆಗೈತೆ ಅಂತ ಮೆಸೇಜ್ ಬಂದಿದೆ ಸ್ನೇಹಿತರೆ. ನಾಳೆಗೆ ಕೋರ್ಕ್ ಹೋಗಿ ಚೆಕ್ ಮಾಡಿಸಿದ್ರೆ ಪೇಮೆಂಟ್ ಬ್ಯಾಂಕ್ನಾಗ ಗೊತ್ತಾಗುತ್ತೆ ಬಂದೈತೆ ಬಂದಿಲ್ಲ ಅಂತ ಇದು. ಇವತ್ತು ತಾರೀಕು 27 ಸ್ನೇಹಿತರೆ. ಟೈಮ್ ಅಂತ ಹೇಳ್ತೀನಿ, ಇವತ್ತು ತಾರೀಕು 27. ನಿನ್ನೆಗೆ ನನ್ನ ಟೈಮ್ ಮುಗೀತು. 21ರಿಂದ 26ಕ್ಕೆ ಪೇಮೆಂಟ್ ಜಮಾ ಆಗುತ್ತೆ ಅಂತ ಹೇಳಿದರು. ಪೇಮೆಂಟ್ ಎಷ್ಟಾಯಿತು ಏನು ಅಂತ ನೆಕ್ಸ್ಟ್ ವಿಡಿಯೋ ಬರುತ್ತೆ ಸ್ನೇಹಿತರೆ. ಆದರೆ ಭಾಳ ಖುಷಿ ಆಗುತ್ತೆ. ಅದು ಇಷ್ಟೆಲ್ಲ ನಾನು ಕಷ್ಟಪಟ್ಟಿದ್ದಕ್ಕೂ ಒಂದೇನೋ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಅನ್ನೋದು ನನಗೆ ಸಿಗ್ತಲ್ಲ ಅಂಥೇಳಿ ಭಾಳ ಖುಷಿಯಾಗೈತೆ. ಆದರೆ ಅದು ಯೂಟ್ಯೂಬ್ ಪೇಮೆಂಟ್ ಎಲ್ಲಿ ಹೋಗಲ್ಲ ಸ್ನೇಹಿತರೆ. ನನ್ನ ಕೈ ಬಂದಿಲ್ಲ ಅಂದರೆ ಖಂಡಿತ ಬಂದೇ ಬರ್ತಾವೆ. ಒಂದಿಟ್ಟು ಏನಪ್ಪ ಯಾಕೋ ಐಡೊಳಗೆ ಇಟ್ಟಾರ ಸ್ನೇಹಿತರೆ. ನಾನು ಅಕ್ಕಗಂದ್ಯ ಐಡೊಳಗೆ ಇಟ್ಟಾರವಿ ಬರ್ತಾ ಅಂತಂದು ಸೆಟ್ ಹಾಕ್ತಾರೆ. ಮತ್ತು ಸ್ನೇಹಿತರೆ ಅದು ಏನಾಗೈತೆ ಅಂದ್ರೆ ಅಲ್ಲಿ ಕೋಳೂರು ಬ್ಯಾಂಕಿಂದು ಅಡ್ರೆಸ್ ಎಲ್ಲ ಕೊಟ್ಬಿಟ್ಟಿನಲ್ಲ, ಹಿಂಗಾಗಿ ಸಮಸ್ಯೆ ಆಗಿಬಿಟ್ಟೈತೆ. ಸ್ವಲ್ಪ ಐಡೊಳಗೆ ಕುಂತೈತದು, ಏನು ಮಾಡ್ಕೋಬೇಕು ಅದು ಎಲ್ಲಿ ಹೋಗಲ್ಲ ಸ್ನೇಹಿತರೆ, ಬಂದೇ ಬರ್ತಾ. ಆದರೆ ಎಷ್ಟು ಬರ್ತೋ ಎಷ್ಟಿಲ್ಲ ಅಂತ ಕುತೂಹಲ ಇದೆ. ಪೇಮೆಂಟ್ ಬಂದ್ಗಾನೆ ಇನ್ನೂ ಭಾಳ ಕೆಲಸ ಸ್ನೇಹಿತರೆ ಮಾಡ್ಕೊಂಡು ನಾನು ಕೂಡ ಮಾಡ್ಕೋತೀನಿ ರೀ. ಮತ್ತು ಸ್ನೇಹಿತರೆ ನಾನು ಯೂಟ್ಯೂಬ್ ಓಪನ್ ಮಾಡಿ 1 ವರ್ಷದ ಮ್ಯಾಗ 7 ತಿಂಗಳಾಯಿತು. 1 ವರ್ಷದ ಮ್ಯಾಗ 7 ತಿಂಗಳಾಯಿತು. ನಾನು 2 ವರ್ಷ ಆಯ್ತಂತ ಮಾಡಿದ್ದೆ ಸ್ನೇಹಿತರೆ. ಇಲ್ಲ ಸಹಿತ ಹಾಕಾರಂದ್ರು 1 ವರ್ಷದ ಮ್ಯಾಗ 7 ತಿಂಗಳಾಯ್ತು ಸಾವಿತ್ರಿ ಯೂಟ್ಯೂಬ್ ಓಪನ್ ಮಾಡಿ ಅಂದರು. ಭಾಳ ಖುಷಿ ಆಗುತ್ತೆ. ಆದ್ರೆ ನೀವೆಲ್ಲರ ಈ ಚಾನಲ್ಗೆ ಭಾಳ ಪ್ರೀತಿ ವಾತ್ಸಲ್ಯ ಭಾಳ ತೋರಿಸಿರಂತಲೇ ಹೇಳ್ಬೋದು. ಎಲ್ಲರೂ ಅಕ್ಕ ನಿಮ್ಮ ಮಾತು ಇಷ್ಟ ಆಗ್ತಾವೆ, ಅಕ್ಕ ನಿಮ್ಮ ಮನೆ ಇಷ್ಟ. ಈ ಯೂಟ್ಯೂಬ್ ಚಾನಲ್ ಬೆಳಿಬೇಕಂದ್ರೆ ಮೇನ್ ನನ್ನ ಮನೆ ಕಾರಣ ಸ್ನೇಹಿತರೆ, ಮತ್ತು ನನ್ನ ಮಕ್ಕಳು, ಆಮೇಲೆ ನನ್ನ ಮಾತು, ಮತ್ತೇನಿಲ್ಲ ಸ್ನೇಹಿತರೆ. ಇವು 3 ಪಾಯಿಂಟ್ ನೋಡಿ. ಯೂಟ್ಯೂಬ್ ಚಾನಲ್ನ ಬೆಳೆದು ನಾನು ಒಂದು ಹೆಸರು ಮಾಡಿ ಯೂಟ್ಯೂಬ್ ಚಾನಲ್ದಾಗ ಪೇಮೆಂಟ್ ತೊಗೊಳಕತ್ತೀನಿ ಅಂದ್ರೆ ಫಸ್ಟ್ ನನ್ನ ಮನೆ, ಫಸ್ಟ್ ನನ್ನ ಮಕ್ಳು ಅಂತಲೇ ಹೇಳ್ಬೋದು. ನನ್ನ ಮಕ್ಕಳೆಲ್ಲರೂ ತುಂಬ ಇಷ್ಟಪಡ್ತೀರಿ, ನನ್ನ ಮಕ್ಕಳು ಪ್ರೀತಿ ವಾತ್ಸಲ್ಯ ತೋರಿಸ್ತೀರಿ. ಭಾಳ ಖುಷಿ ಆಗುತ್ತೆ. ನನ್ನ ಮಕ್ಕಳಿಗೋಸ್ಕರ ಎಲ್ಲರೂ ಎಷ್ಟು ಹೆಲ್ಪ್ ಮಾಡಿರಂತನೂ ಗೊತ್ತು. ಏನೂ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಏನು ಒಂದು ಇಂಥದ್ದಿಲ್ಲ ಅಂದ್ರೆ ಇವತ್ತು ಅಂದಿವಂದ್ರೆ ನಾಳೆಗೆ ಒಂದು ತೊಂಟಕ್ಕೆ ಮನೆ ಬಾಗಿಲಿಗೆ ಬಂದು ತಲುಪಂಗೆ ಅಷ್ಟು ತನಕ ಹೆಲ್ಪ್ ಮಾಡಿ ಸ್ನೇಹಿತರೆ. ಮತ್ತು ಶ್ರೀಶೈಲಕ್ಕೆ ಹೋದ್ರೂ ವಿನೋದಮ್ಮ ಆಗಿರ್ಬೋದು, ಭಾಳ ಮಂದಿ ಹೆಲ್ಪ್ ಮಾಡ್ಯಾರ ಸ್ನೇಹಿತರೆ. ಮತ್ತು ಯಾಕೆ ಹೇಳಕತ್ತೀನಿ ಅಂದ್ರೆ ಹೆಲ್ಪ್ ಮಾಡೋ ಇನ್ನಿಂದ ಹೆಲ್ಪ್ ಮಾಡಿದವ್ರನ್ನ ಯಾರನ್ನೂ ಮರೆಯಲ್ಲ ಸ್ನೇಹಿತರೆ. ಆದರೆ ಒಬ್ರೊಬ್ರು ಮರಿತಿರ್ಬೇಕು ಅವ್ರದ್ದು ಇದ್ದವ್ರು ಸ್ನೇಹಿತರೆ. ನಾ ಮಾತ್ರ ಮರೆಯೋಕೆ ಹೋಗಲ್ಲ. ಹಿಂದಿಂದು ಯಾವ ಪರಿಸ್ಥಿತಿಯಾಗಿದ್ದೆ ಏನು ಅನ್ನೋದು ನನಗೆ ಅನುಭವ ಭಾಳ ಐತಿ. ಆ ಅನುಭವ ತೆಗೆದ್ನಂದ್ರೆ ಕಣ್ಣಲ್ಲಿ ನೀರು ಬರೋ ಸ್ನೇಹಿತರೆ. ನಾವು ಜೀವನದಲ್ಲಿ ಒಂದು ಏನೋ ಸಾಧನೆ ಮಾಡ್ಬೇಕಂದ್ರೆ ಹಿಂದೆ ಮುಂದೆ ಮಾತಾಡೋರು ಭಾಳ ಮಂದಿ. ಆ ಮಾತಿ ತಲೆ ಕೊಟ್ಟು ನಾ ಕುಂತಿದ್ನಿ ಅಂದ್ರೆ ಇವತ್ತು ಮಿತಿಗೆ ನಾನು ಯೂಟ್ಯೂಬ್ನಾಗ ಅರ್ನಿಂಗ್ಸ್ ಮಾಡೋಕೆ ಆಗ್ತಿದ್ದಿಲ್ಲ. ನಾನು ಯಾರ ಮಾತಿಗೂ ತಲೆ ಕೊಳ್ಳಿಲ್ಲ. ಆದರೂ ಎಷ್ಟೋ ಬಾರಿ ಯೂಟ್ಯೂಬ್ ಬಂದ್ ಮಾಡಿಬಿಡ್ಬೇಕಪ್ಪ ನಿರ್ಧಾರ ಮಾಡಿದ್ರು ನಾನು ವ್ಯೂವರ್ಸ್ಗಳು ಬಿಟ್ಟಿಲ್ಲ. ಮಾಡಿ ಅಕ್ಕ ನಿಮ್ಮ ಪೇಮೆಂಟ್ ತೊಗೊಳೋದು ಕಾಯ್ತಾ ಇರ್ತೀವಿ ನಾವು, ನಿಮ್ಮ ಪೇಮೆಂಟ್ ಬರಬೇಕು, ನೀವು ಭಾಳ ಕಷ್ಟಪಟ್ಟಿರಿ, ನೀವು ಕಷ್ಟದಾಗೂ ಇದ್ದೀರಿ, ನಾಳೆ ಮಕ್ಕಳು ಮರಿ ಸಾಲಿ ಸಮದ ಹೆಂಗೆ ಮಾಡ್ತೀರಿ, ಇದ್ರಲಿಂತ ಏನೋ ಒಂದು ಅರ್ನಿಂಗ್ಸ್ ಬರಾಕತ್ತಂದ್ರೆ ನಿಮಗೆ ಹೆಲ್ಪ್ ಆಗುತ್ತಲ್ಲ, ಮಕ್ಕಳು ಸಾಲಿಗಾರ ಹೆಲ್ಪ್ ಆಗುತ್ತಲ್ಲ ಸ್ನೇಹಿತರೆ. ಒಂದು ವರ್ಷನ್ಯಾಗ ಒಂದು 2-3 ಪೇಮೆಂಟ್ ಬಂದು ಅಂದ್ರೆ ಒಂದು ಸಾಲಿ ಫೀಸ್ ಒಬ್ಬರದ್ದು ಒಂದು ಸಾಲಿ ಫೀಸ್ ಹೊತ್ತಂದ್ರೆ ಒಬ್ಬರದ್ದು ಹೆಂಗಾರ ದುಡಿದು ಇದು ಮಾಡ್ಬೋದು ಸ್ನೇಹಿತರೆ. ಕಾಲು ಹಿಂಗೆ ಇರ್ತಂತ ಅಂತ ಹೇಳೋಕ್ಕಾಗಲ್ಲ, ನಾನು ಹಿಂಗೆ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಈ ಮಾತು ಅಂತ ಹೇಳ್ತೀನಿ. ದೇವ್ರು ಹೆಂಗೆ ಇರ್ತಾನೆ ಹಂಗೆ ಇರಬೇಕು ಸ್ನೇಹಿತರೆ. ಆದರೆ ಇವತ್ತು ಈ ರೀತಿ ಅದಂದ್ರೆ ಮುಂದಿನ ವರ್ಷಕ್ಕೆ ಯಾವ ರೀತಿ ಇರ್ತೀವಿ ಅಂತ ಗೊತ್ತಿಲ್ಲ. ನನ್ನ ಜೀವನ ಆಗಿದ್ದೆ ಇದು. ಭಾಳ ವರ್ಷ ನಾ ಯಾವ ರೀತಿ ಇದ್ನೋ ಈ ವರ್ಷ ಆ ರೀತಿ ಇಲ್ಲ, ಫುಲ್ ಚೇಂಜ್ ಆಗೈತೆ. ನಾ ಚೇಂಜ್ ಆಗೈತೆ ಸ್ನೇಹಿತರೆ, ನನ್ನ ಜೀವನ ಚೇಂಜ್ ಆಗೈತೆ ನೋಡಿ. ನಾನು ಇರಂಗೆ ಇದ್ದೀನಿ, ಆದರೆ ಜೀವನ ಸ್ವಲ್ಪ ಚೇಂಜ್ ಆಗೈತೆ. ಯಾಕಂದರೆ ಚೇಂಜ್ ಆಗೈತೆ ಅಂತ ಹೇಳ್ಬೇಕು. ಭಾಳ ವರ್ಷ ಇದ್ದಷ್ಟು ಕಷ್ಟ ಈ ವರ್ಷ ಇಲ್ಲ. ಭಾಳ ವರ್ಷ ಅಂದರೆ ಶ್ಯಾಮ್ ಭಾಳ ಹುಷಾರು ತಪ್ಪಿತ್ತು. ಹಿಂದಕ್ಕೆ ವಿಡಿಯೋ ಯಾರೋ ನನ್ನ ವ್ಯೂವರ್ಸ್ಗಳು ಭಾಳ ಇವಾಗ ಒಂದಿಷ್ಟು ಜಾಸ್ತಿ ಆಗೈತೆ ಸ್ನೇಹಿತರೆ. ಭಾಳ ಕಷ್ಟಪಟ್ಟು ಸ್ನೇಹಿತರೆ. ಒಂದು ದಿನ ಒಂದು ವಿಡಿಯೋ ಹಾಕೋದು ಮಿಸ್ ಮಾಡಿಲ್ಲ. ನಾನು ಎಂಥ ಪರಿಸ್ಥಿತಿಯಾಗಿದ್ದು ರಾತ್ರಿ 10-9
ಬಂದು ವಿಡಿಯೋ ಹಾಕಿ ಸ್ನೇಹಿತರೆ. ಅಷ್ಟು ಕಷ್ಟಪಟ್ಟೀವಿ. ಏನೋ ನಾವು ವಿಡಿಯೋ ಮಾಡಾಕತ್ತೀವಿ ಅಂದ್ರೆ ಏನಾಗ್ಬಿಟ್ಟೈತಿ, ಜನಗಳಿಗೆ ವಿಡಿಯೋ ಮಾಡ್ತಾ ಹಾಕ್ತಾಳೆ ಬಿಡು, ಆಕೆ ಏನು ರೊಕ್ಕ ಬರ್ತಾ ಬಿಡ್ತಾ, ಅದೇನು ಚೈನಿಗೆ ಸೋಕಿಗೆ ಮಾಡ್ತಾಳೆ ಆಕಿ ಅಂತ ಈ ಕಿವಿಲೇ ಕೇಳಿ ಕಿವಿಲೇ ಬಿಟ್ಟಿನಿ ಸ್ನೇಹಿತರೆ. ಆ ಥರ ಮಾತುಗಳು ಯಾರು ಕೇಳಬೇಡಿ. ಆದರೆ ನನಗೆ ಮಾತ್ರ ಫೈನಲ್ ಆಗಿ ಯೂಟ್ಯೂಬ್ ಪೇಮೆಂಟ್ ಬಂದೈತೆ. ಬಂದಿದ್ದು ಮಾತ್ರ ಗ್ಯಾರಂಟಿ ಸ್ನೇಹಿತರೆ. ಒಂದು ಸ್ವಲ್ಪ ಹೈಡ್ ಆಗೈತೆ. ನಾ ಬ್ಯಾಂಕಿಗೆ ಹೋದ್ರೆ ಅದೆಲ್ಲ ಕ್ಲಿಯರಾಗಿ ಮಾಡ್ಕೊಂಬರ್ಬೇಕು. ಇವತ್ತು ಬುಧವಾರ ಗಣಪಂದು ಚತುರ್ಥಿ ಎಲ್ಲ ಸ್ನೇಹಿತರೆ. ಹಿಂಗಾಗಿ ಇವತ್ತು ಬ್ಯಾಂಕ್ ಬಂದಿತ್ತು. ನಿನ್ನೆ ಹೋಗ್ಬೇಕಂದ್ರೆ ನಿನ್ನೆ ಕೆನರಾ ಬ್ಯಾಂಕಲ್ಲಿ ಅದನ್ನು ಅಕೌಂಟ್ ಕೊಟ್ಟಿದ್ದು, ಕೆನರಾ ಬ್ಯಾಂಕಿಗೆ 45 ರೂಪಾಯಿ ಕಟ್ ಆಗೈತೆ ಮೆಸೇಜ್ ಬಂದೈತೆ. ಅದನ್ನು ತೋರಿಸಿದ್ರೆ ನಾನು ಇಂಗ್ಲೀಷ್ ಮೇಲೆಲ್ಲ ಸೈತಾಕಾಗಿ ಹಾಕಿ ತೋರಿಸಿದ್ರೆ ಅಕ್ಕ ಏನಂದ್ಲು, ಇಲ್ಲ ರೀ ಓಲ್ಡ್ ಅಂತ ಹೇಳಾಕತ್ತೈತಿ, ಹೋಗಿ ಬರ್ರಿ ಬ್ಯಾಂಕಿಗೆ ಹೋಗಿ ಬರ್ರಿ ಮಾತಾಡ್ರಿ, ಒಂದು ಸಲ ಪೇಮೆಂಟ್ ತೊಗೊಂಡ್ರೆ ಅಂದ್ರೆ ಏನೂ ಕಷ್ಟ ಇರಲ್ಲ, ಎಲ್ಲಿ ನಿಮ್ಮ ಪೇಮೆಂಟ್ ಎಲ್ಲಿ ಹೋಗಲ್ಲ ಅಂತೇಳಿದ್ರು. ಖುಷಿ ಆಯಿತು. ಮತ್ತು ಗೂಗಲ್ ಎಡ್ಸನ್ನಿಂದ ಗೂಗಲ್ ಇದು ಇಮೇಲ್ ಏನಂತಾರಲ್ರಿ ಇಮೇಲಿಂದನೂ ಪೇಮೆಂಟ್ ಬಿಟ್ಟಿವಿ ಅಂತೇಳಿ ಮೆಸೇಜ್ ಬಂದೆ ಸ್ನೇಹಿತರೆ. ಎಷ್ಟು ಬರ್ತನೋ ಗೊತ್ತಿಲ್ಲ, ಎಷ್ಟರ ಬರಲಿ ಫಸ್ಟ್ ಪೇಮೆಂಟಲ್ಲ ಒಂದು 8,000 ಬರ್ಬೋದು ಅಂತ ಅನಿಸುತ್ತೆ ಸ್ನೇಹಿತರೆ. ಎಷ್ಟು ಬರುತ್ತಾ ಅಷ್ಟು ಎಲ್ಲ ನಿಮ್ಮ ಮುಂದೆ ಹೇಳ್ತೀನಿ. ನಾನು ಅಂದ್ಕೊಂಡಿದ್ದು ಅಷ್ಟು ಬರ್ಬೋದು ಅಂತ. ಆದರೆ ಎಷ್ಟು ಬರ್ತಾವೆ ಗೊತ್ತಿಲ್ಲ. ಗೊತ್ತಾದ್ರೆ ಅದನ್ನು ಡಿಟೇಲಾಗಿ ಹೇಳಂಗಿಲ್ಲ ಅಂತ ಸ್ನೇಹಿತರೆ. ಇಷ್ಟು ಪೇಮೆಂಟ್ ಬರ್ತಂತ ಹೇಳಂಗಿಲ್ಲ ಅಂತ. ಯಾವ್ದಾರ ವಸ್ತು ಮ್ಯಾಗ ಹಾಕಿ ಯಾವ್ದಾರ ಇದ್ರ ಮ್ಯಾಗಾರ ಹಾಕಿ ಹೇಳ್ಬೇಕಂತ, ಇಷ್ಟು ಪೇಮೆಂಟ್ ಬರುತ್ತಾ ಬರಲ್ಲ ಅಂತೇಳಿ ಡೈರೆಕ್ಟಾಗಿ ನನಗೆ ಇಷ್ಟು ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ಹೇಳಂಗಿಲ್ಲ ಅಂತ ಸ್ನೇಹಿತರೆ. ಯೂಟ್ಯೂಬ್ ರೂಲ್ಸ್ ಅಂತಿದ್ದು ಏನೋ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ನನಗೆ ಅಂದಿದ್ದು ಒಟ್ಟು ಒಂದು 8,000 ಬರ್ತಿರ್ಬೋದು ಅಂತ ನಂದು ಥಿಯರಿ ಇದೆ ಸ್ನೇಹಿತರೆ. ಆದರೆ ಅದು ಅಷ್ಟೇ, ಅದಕ್ಕಿಂತ ಕಮ್ಮರ ಬರ್ಬೋದು, ಅದಕ್ಕಿಂತ ಜಾಸ್ತಿ ಬರ್ಬೋದು. ಅಷ್ಟೇ ಬರ್ತಂತೂ ಅನ್ಕೊಳಕ್ಕಾಗಲ್ಲ. ಯಾಕಂದ್ರೆ ಒಂದು ಈ ತಿಂಗಳು ಡಾಲರ್ಸ್ ಏನಿರ್ತಾವಲ್ಲ ಯೂನಿಯನ್ ಡಾಲರ್ಸ್ಗೆ ಭಾರತಕ್ಕೆ ಅಕೌಂಟ್ ಮಾಡಿರೋ ಎಷ್ಟಾಗುತ್ತೆ ಅಷ್ಟು ಬರುತ್ತೆ ಸ್ನೇಹಿತರೆ. ಏನೋ ಸ್ನೇಹಿತರೆ ಏನು ಮಾತಾಡ್ಬೇಕಂತ ನನ್ನ ಮಾತು ಬರ್ತಾಯಿಲ್ಲ. ಅದು ಮೆಸೇಜ್ ಬಂದಮೇಲೆ ಮಾತ್ರ ಫುಲ್ ಖುಷಿಯಾಗಿಬಿಟ್ಟಿನಿ. ಅದು ಮೆಸೇಜ್ ಮುಂಜಾನೆ ಬಂದೈತೆ, ಅದು ಕಟ್ಟಾಗಿದ್ದು ಮುಂಜಾನೆ ಬಂದ ಸ್ನೇಹಿತರೆ. ಅದಕ್ಕೆ ತಕ್ಷಣ ಒಂದು ವಿಡಿಯೋ ಮಾಡಿ ಹಾಕಿದ್ರಾತು. ನಿಮಗೂ ಒಂದು ಸ್ವಲ್ಪ ಕ್ಲಾರಿಟಿ ಇರಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಿರ್ತೀನಿ. ಯಾಕೋ ಯಾರೂ ಏನು ಕೇಳವಲ್ರಿ, ಎಲ್ಲರಿಗೂ ಗೊತ್ತಾಗೈತೆ. ಅವಾಗ ಭಾಳ ಕಮೆಂಟ್ ಬರ್ತದೆ ಸ್ನೇಹಿತರೆ, ಅಕ್ಕ ಹಿಂಗೆ ಅಕ್ಕ ಹಂಗೆ ಅಂಥೇಳಿ. ನಿಮ್ಮ ಅನಿಸಿಕೆ ಕಮೆಂಟ್ ಹಾಕೊಂಬತ್ರ ಮರಿಬೇಡಿ. ಕಮೆಂಟ್ ಹಾಕಿ. ವಿಡಿಯೋ ನೋಡ್ತಿರ್ತೀರಿ, ಕಮೆಂಟ್ ಹಾಕಿರಲ್ಲ. ಲೈಕ್ ಕಮ್ಮಾಗ್ಯಾವು, ಯಾಕೋ ಸಪೋರ್ಟ್ ಸ್ವಲ್ಪ ಕಮ್ಮಾಗ್ಯಾವ ಸ್ನೇಹಿತರೆ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಯಾರೂ ಲೈಕ್ ಕೊಡ್ತಾ ಇಲ್ಲ. ಲೈಕ್ ಕೊಟ್ರೇನೋ ಅಮೌಂಟ್ ಹೋದ್ರಿಗತ್ತನೇ ಮಾಡ್ತಾರೆ ಸ್ನೇಹಿತರೆ. ವಿಡಿಯೋ ನೋಡ್ತಾರೆ, ಲೈಕ್ ಕೊಡಲ್ಲ. ಇದು ಹೆಂಗೆ ಗೊತ್ತಾಯ್ತು ನನಗೆ ಅಂತಂದ್ರೆ, ಎಷ್ಟು ನನ್ನ ವ್ಯೂವರ್ಸ್ಗಳು ಸಬ್ಸ್ಕ್ರೈಬರ್ ಆಗ್ಯಾರ, ಆಗಿ ನನಗೆ ಸೀರೆ ಸಾರಿ ಬುಕ್ಕಿಂಗ್ ಕೊಡ್ತಾರೆ. ನನಗೆ ಸ್ಕ್ರೀನ್ಶಾಟ್ ಹೊಡೆದಿರ್ತಾರೆ ನೋಡಿ, ಅಲ್ಲಿ ಲೈಕ್ ಕೊಟ್ಟಿರಲ್ಲ, ಭಾಳ ಬೇಜಾರಾಗುತ್ತೆ. ಆದ್ರೆ ಅಲ್ಲೇ ಅಂತೀನಿ ವಾಟ್ಸಪ್ನಾಗ ಲೈಕ್ ಕೊಡಿ ಸಿಸ್ಟರ್, ಶೇರ್ ಮಾಡಿ ವಿಡಿಯೋ ಅಂತ ಕೇಳ್ತಿರ್ತೀನಿ ರೀ. ಓನ್ರಿ ಸಿಸ್ಟರ್ ಅಂತಾರೆ. ಆದರೆ ಯಾರೂ ಹಂಗೆ ಮಾಡಲ್ಲ. ದಯವಿಟ್ಟು ಯಾರು ನೋಡ್ತೀರಿ ಅವರು ಒಂದು ಲೈಕ್ ಕೊಡೋ ಮಾತ್ರ ಮರಿಬೇಡಿ. ಲೈಕ್ ಕೊಡೋರ್ಲಿಂತ ನಮ್ಮ ವಿಡಿಯೋ ಇನ್ನೂ ಮುಂದೆ ಹೋಗಿ ಇನ್ನೂ ಸ್ವಲ್ಪ ಬೆಳಿಬೋದು ಸ್ನೇಹಿತರೆ. ಬೆಳೆಸೋದು ತಳ ಕೆಡೋದು ನಿಮ್ಮ ಕೈಲಿದೆ. ಅದೆಲ್ಲ ನಾನು ನಿಮಗೆ ಬಿಟ್ಟಿದ್ದು. ಸ್ಟ್ಯಾಂಡ್ ಕೊಟ್ಟಿರೋ ಸಿಸ್ಟರ್, ಸ್ಟ್ಯಾಂಡ್ ಕೊಟ್ಟಲ್ಲ ಎಷ್ಟು ಅನುಕೂಲ ಆಗೈತೆ ನೋಡಿ ವಿಡಿಯೋ ಮಾಡೋಕೆ. ಭಾಳ ಅನುಕೂಲ ಆಗೈತೆ ಸ್ನೇಹಿತರೆ. ಶ್ರಾವಣಿಗೆ ಇಲ್ಲಿಗೆ ಜೋ ತಿಂತಿದ್ದೆ, ವಿಡಿಯೋ ಮಾಡ್ಬಾ ಶ್ರಾವಣಿ ಅಂತೇಳಿ ಆಕಿ ಹೋಮ್ವರ್ಕ್ ಬರೆಯಕತ್ತಾಳ. ನೀವು ಸಾಕು ಹೊಟ್ಟಿತಾಳ ಅಂತ ಹಾರಾಡಾರಿ. ಈಗ ಒಂದು ಸ್ವಲ್ಪ ಕುಂತ ಹೊಡಿಸಿ ಅಂತ ಬುಕ್ಕ ಹೊಡ್ಕೊಂಡು ಮತ್ತೇನು ಹೇಳ್ಬೇಕನ್ನೋ ಗೊತ್ತಾಗಿಲ್ಲ. ಆದರೆ ಯೂಟ್ಯೂಬ್ ಪೇಮೆಂಟ್ ತೊಗೋಬೇಕಂದ್ರೆ ತುಂಬ ಕಷ್ಟ ಇದೆ ರೀ. ಆದ್ರೆ ನಾವು ಯೂಟ್ಯೂಬ್ ಮಾಡ್ತೀವಿ, ನೀವು ಯೂಟ್ಯೂಬ್ ಮಾಡ್ತೀವಿ ಅಂತ ರಗಡ್ ಮಂದಿ ಮಾಡ್ಯಾರ. ಸಕ್ಸಸ್ ಸಿಕ್ಕೋರು ಕಮ್ಮ, ಸಕ್ಸಸ್ ಸಿಗ್ಲಾರ ಜಾಸ್ತಿ ಜನ ಆಗ್ಯಾರ ಸ್ನೇಹಿತರೆ. ಅದು ನೋಡಿ ಸ್ನೇಹಿತರೆ, ನನಗೆ ಯೂಟ್ಯೂಬು ಎಲ್ಲ ಹೇಳ್ಕೊಟ್ಟಿದ್ದು ನಮ್ಮ ವೈನಿ 2 ಚಾನಲ್ ಅದು ಹಾಕಿದ್ದು ಏನೂ ಕೈ ಹಿಡಿತಾ ಇಲ್ಲ. ಹಂಗೆ ನೋಡಿ ದೈವ ಅನ್ನೋದು ಇರಬೇಕು, ಯೂಟ್ಯೂಬ್ನಾಗ ಲಕ್ ಇರ್ಬೇಕಂತಾರಲ್ಲ, ಕರೆಕ್ಟು ಸ್ನೇಹಿತರೆ. ನಂದಿದು 3ನೇ ಚಾನಲ್ ಬಂದು 2 ಚಾನಲ್ಲು ಏನೂ ಕೈ ಹಿಡ್ದಿಲ್ಲ ಸ್ನೇಹಿತರೆ. 3ನೇ ಚಾನಲ್ ಕೈ ಹಿಡ್ದಿದ್ದಾಯ್ತು, ಪೇಮೆಂಟ್ ಬಂದಿದ್ದಾಯ್ತು, ಖುಷಿ ಆಯ್ತು ನೋಡಿ. ಜೀವನದಾಗ ಕಷ್ಟ ಸುಖ ಎಲ್ಲ ಥರ ಬರ್ತಾವೆ ಸ್ನೇಹಿತರೆ. ಎಲ್ಲ ಥರ ಎದುರಿಸ್ಕೊಂಡು ಹೋಗ್ಬೇಕು, ಧೈರ್ಯ ಇರಬೇಕು. ಮೊದಲು ನಮಗೆ ಇಷ್ಟು ಕಷ್ಟ ಬಂತಂದ್ರೆ ಈ ಕುಗ್ಗಬಾರ್ದು, ಖುಷಿ ಬಂತಂದ್ರೆ ಹಿಗ್ಬಾರ್ದು. ಈ ಮಾತು ಮಾತ್ರ 100ಕ್ಕೆ 100 ಸತ್ಯ ಸ್ನೇಹಿತರೆ. ಸ್ವಲ್ಪ ನೆಗಡಿ ಬಂದೈತೆ ನನಗೆ, ಹಿಂಗಾಗಿ ಸ್ವಲ್ಪ ಮಾರಿ ಡಲ್ ಅನ್ನೋದು ಕಾಣ್ತಿರ್ಬೇಕು ನಿಮ್ಗೆ. ಸ್ವಲ್ಪ ಫೋನೂ ಸ್ಟ್ರಕ್ ಭಾಳ ಹಾಕತ್ತೆ ಸ್ನೇಹಿತರೆ. ಫೋನ್ ಮತ್ತು ಸಿಕ್ಕಾಪಟ್ಟೆ ಸ್ಟ್ರಕ್ ಹಾಕತ್ತೈತಿ. ಮತ್ತು ವೀಡಿಯೋನು ಕ್ಲಿಯರಾಗಿ ಬರ್ತಾಯಿಲ್ಲ. ಈ ಪೇಮೆಂಟ್ ಮಾತ್ರ ಹತ್ತಿಡೋಕ್ಕಾಗಲ್ಲ ಸ್ನೇಹಿತರೆ. ಈ ಪೇಮೆಂಟ್ ಏನು ಮಾಡ್ಬೇಕನ್ನೋದು ಆಸೆ ಇದೆ ಅಂತಲೂ ನಾನು ನಿಮಗೆ ಹೇಳ್ಕೊತಾ ಬಂದೀನಿ. ಇನ್ನೊಮ್ಮೆ ಹೇಳ್ತೀನಿ, ಈ ಪೇಮೆಂಟ್ ಮಾತ್ರ ಒಂದು ರೇಷ್ಮೆ ಸರಿಗೆ ಸೇರಿತು ಅಂದರೆ ಅಲ್ಲೇ ಒಂದು 3,000 ರೂಪಾಯಿ ಹೋಗುತ್ತೆ ಸ್ನೇಹಿತರೆ.
ಮತ್ತು ಇನ್ನೊಂದು 5,000 ರೂಪಾಯಿ ಉಳಿತಾವ್ರಿ. 5,000 ರೂಪಾಯಿದ ಸ್ನೇಹಿತರೆ ಹೋಗಿ ಮನೆ ದೇವ್ರಿಗೆ ಅಭಿಷೇಕ ಮಾಡಿಸ್ಬೇಕು. ಸ್ವಲ್ಪ ಕಡೆ ದೇವ್ರ ಹರಕೆ ಅದಾವು ಬಿಟ್ಟು ಮುಟ್ಟಿಸಿ ಮತ್ತು ನೋಡಬೇಕು. ಒಂದು ಕೇಕ್ ತಂದು ಸೆಲೆಬ್ರೇಟ್ ಮಾಡ್ಬೇಕಂತ ಮಾಡೀನಿ. ನೋಡೋ ಸ್ನೇಹಿತರೆ ತರೋದು ಆಗುತ್ತೋ ಇಲ್ಲ ಅಂತ ನೋಡ್ಬೇಕಂತ ಮಾಡೀನಿ. ಮತ್ತು ಒಂದೇನೋ ಚಿಕ್ಕದಾಗಿ ಹೋಗ್ಬೇಕು ನಂದೊಂದು ಆಸೆ ಭಾಳ ಇದೆ ಸ್ನೇಹಿತರೆ. ಅದಾವ್ರಿ ಎಲ್ಲ ನೋಡೋ ಸ್ನೇಹಿತರೆ ನಾಳೆಗೆ ಊರಿಗೆ ಹೋಗ್ತೀನಿ. ಪೇಮೆಂಟ್ ಬಂದಿದ್ದು ಬರಲಾರ್ದು ಎಲ್ಲನೂ ನಿಮ್ಗೆ ಡೀಟೇಲಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಆದಷ್ಟು ಲೈಕ್ ಕೊಡಿ ಸ್ನೇಹಿತರೆ. ಒಂದು ಲೈಕ್ ಕೊಡೋಂಥ ಏನೂ ಆಗೋದಿಲ್ಲ. ಸಪೋರ್ಟ್ ಮಾಡಂತ ಎಲ್ಲ ಕೇಳ್ಕೊತೀನಿ. ಬಾಯ್ ಸ್ನೇಹಿತರೆ. ಈ ವಿಡಿಯೋ ಎಂಡ್ ಮಾಡ್ತೀನಿ.